ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಲು ನಮ್ಮೆಲ್ಲರಿಗೂ ಇವತ್ತು ಸಂತೋಷವಾಗಿದೆ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆ ಸಂವಿಧಾನವನ್ನು ಉಳಿಸುವ ಸಲುವಾಗಿ ಇವತ್ತು ನಾನು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟದೇ ಇದ್ದಿದ್ದರೆ ಇವತ್ತು ನಾವು ಏನು ಎಲ್ಲ ವರ್ಗದ ಜನರು ಇವತ್ತು ಇಂಥ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇರಲಿಲ್ಲ. ಇವತ್ತು ಅಂಬೇಡ್ಕರ್ ಅವರು ಜಗತ್ತಿನ ಎಲ್ಲ ದೇಶಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ಅಮೇರಿಕಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ, ಐರ್ಲೆಂಡ್ ಎಲ್ಲ ದೇಶಗಳ ಒಂದು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ, ಸಾವಿರಾರು ಜಾತಿಗಳು, ಅನೇಕ ಧರ್ಮಗಳು ಈ ಎಲ್ಲವ ಒಂದು ಆಧಾರವನ್ನು ಆಗಿ ಇಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಸಮಾನತೆ, ಸೋದರತೆ, ಭಾತೃತ್ವವನ್ನು ಆಧಾರದ ಮೇಲೆ ಸಂವಿಧಾನ ರಚನೆಯಾಗಿದೆ. ಈ ಒಂದು ಸಂವಿಧಾನ 2 ವರ್ಷ 11 ತಿಂಗಳು 18 ದಿವಸಗಳವರೆಗೆ ಇದು ಸುದೀರ್ಘವಾಗಿ ಅಧ್ಯಯನ ಮಾಡಿ ಬರೆದಂಥ ಒಂದು ಸಂವಿಧಾನ. ಜೊತೆಗೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಅದು ಯಾವುದಾದ್ರು ಇದ್ದರೆ ಅದು ನಮ್ಮ ಭಾರತದ ಸಂವಿಧಾನ. 395 ವಿಧಿಗಳನ್ನು ಒಳಗೊಂಡು ಜೊತೆಗೆ 8 ಅನುಸೂಚಿಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನ. ಎಲ್ಲ ಏನು ಹಿಂದೂ, ಮುಸಲ್ಮಾನರು, ಜೈನರು, ಸಿಖ್ಖರು, ಬೌದ್ಧರು ಎಲ್ಲರೂ ಸಹಬಾಳ್ವೆಯಿಂದ ಸಹೋದರತೆಯಿಂದ ಬಾಳ್ತಕ್ಕಂಥ ಈ ಒಂದು ಸಂವಿಧಾನ ಇವತ್ತು ನಮ್ಮ ದೇಶ. ಅದಕ್ಕಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಯಾವುದೇ ಒಂದು ದೇಶದ ಸಂವಿಧಾನ ಇಲ್ಲದೆ ಇದ್ದರೆ ಏನು ಶಿರ ಇಲ್ಲದ ಮನುಷ್ಯ ಇದ್ದಂತೆ. ಯಾಕಂದರೆ ಶಿರ ಬೇಕು ಒಬ್ಬ ಮನುಷ್ಯನಿಗೆ, ದೇಹಕ್ಕೆ. ಅದೇ ರೀತಿ ಭಾರತ ದೇಶಕ್ಕೆ ಇವತ್ತು ದೊಡ್ಡ ಸಂವಿಧಾನ ಇದೆ. ಅದನ್ನು ಯಾರಾದರೂ ಅದನ್ನು ಮುಟ್ಟಲಿಕ್ಕೆ ಹೋದರೆ ನಾವೆಲ್ಲರೂ ಜೇನು ಉಳಿವಿನಂತೆ ಆ ಮುಟ್ಟಿದಂಥವ್ರಿಗೆ ನಾವು ಅದಕ್ಕೆ ಶಿಕ್ಷೆ ಕೊಡಬೇಕಾಗಿದೆ. ಹೀಗಾಗಿ ಸಂವಿಧಾನ ನಮ್ಮೆಲ್ಲರ ಹಕ್ಕು. ಇವತ್ತು ನಾನು ಈ ಸಂದರ್ಭದಲ್ಲಿ ಚುನಾವಣೆ ಬಂದಿರುವ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ನಮ್ಮ ಭಾರತದ ಎಲ್ಲ ಪ್ರತಿಯೊಬ್ಬ ನಮ್ಮ ನಾಗರಿಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 325ನೇ ವಿಧಿಯಲ್ಲಿ ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಮತದಾನ ಇಡೀ ನಮ್ಮ ದೇಶದ ಭವಿಷ್ಯವನ್ನು ಮತ್ತು ನಮ್ಮ ಅಭಿವೃದ್ಧಿಯನ್ನು ಅದು ಏನಪ್ಪ ಅಂದರೆ ಬಿಂಬಿಸ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ನಾವು ಮತವನ್ನು ಚಲಾಯಿಸಬೇಕಂತ ಒಂದು ವಿನಂತಿ ಮಾಡ್ಕೊಳ್ತಾ, ಜೊತೆಗೆ ಶಿಕ್ಷಣ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ದಾರೆ. ನಮ್ಮ ದಲಿತ ಜನಾಂಗದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಏನಿದೀವಲ್ಲ ಶಿಕ್ಷಣದಿಂದ ಇನ್ನೂ ವಂಚಿತರಾಗಿದ್ದೇವೆ. ಇವತ್ತು ಖಾಸಗಿ ಶಾಲೆಗಳು ವ್ಯಾಪಾರೀಕರಣ ನಿಂತಿದ್ದಾವೆ. ಇವತ್ತು ಆಡಳಿತ ಮಾಡ್ತಕ್ಕಂಥವ್ರೆಲ್ಲ ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳ ಮೇಲೆ ಇವತ್ತು ನಿಂತಿದ್ದಾರೆ. ಹೀಗಾಗಿ ನಾವು ಇನ್ನೂ ಮತ್ತೆ ಶಿಕ್ಷಣದಿಂದ ವಂಚಿತರಾಗ್ತೀವಿ. ನಾವೆಲ್ಲರೂ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯನ್ನು ಈಡೇರಿಸಬೇಕಾದ್ರೆ ನಾವು ಅವರ ಮಾರ್ಗದರ್ಶನ ನಡಿಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಇವತ್ತು ನಮ್ಮ ದೇಶಕ್ಕೆ ಭವಿಷ್ಯ ರೂಪಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತೇನು ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಆಟೋ ನಿಲ್ದಾಣದಲ್ಲಿ ಇವತ್ತೇನು ನಮ್ಮ ಶಂಕರಣ್ಣವರ ನೇತೃತ್ವದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂಥ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಈ ಒಂದು ಜಯಂತ್ಯೋತ್ಸವವನ್ನು ಆಟೋ ನಿಲ್ದಾಣದ ಹತ್ತಿರ ನಾವು ಆಚರಣೆ ಮಾಡಲಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಮಹೋ ಎಂಬ ಗ್ರಾಮದಲ್ಲಿ 1891 ಏಪ್ರಿಲ್ 14ರಂದು ಅವರ ಜನನವಾಯಿತು. ಈ ದೇಶಕ್ಕೆ ಸ್ವತಂತ್ರ ಸಿಗದೆ ಪೂರ್ವದಲ್ಲಿ ಈ ದೇಶದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ 4 ವರ್ಣಗಳನ್ನು ಮಾಡಿ ಈ ದೇಶದಲ್ಲಿ ಹುನ್ನಾರವನ್ನು ಇಟ್ಕೊಂಡು ತಂತ್ರ, ಕುತಂತ್ರ, ಷಡ್ಯಂತ್ರಗಳನ್ನು ಹೂಡಿ ದೇಶದ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ದೇಶದ ಮೂಲ ನಿವಾಸಿಗಳಿಗೆ ತೂತುಕೊಳಗಪಡಿಸಿ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು
ಪದ್ಧತಿ ಒಳಗೆ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕಾಗೈತಿ. ಈ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಇವತ್ತು ಬಾಲ್ಯದಿಂದ ಹಿಡಿದು ಪ್ರೌಢಶಾಲೆಯಿಂದ ಹಿಡಿದು ಇವತ್ತು ಪದವಿವರೆಗೂ ಅನೇಕ ಅನುಭವಗಳನ್ನು ನೋವುಗಳನ್ನು ಪಟ್ಟು ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳ ಪರವಾಗಿ, ಹೆಣ್ಣು ಮಕ್ಕಳ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ದುಡಿಯುವ ವರ್ಗದವರ ಪರವಾಗಿ, ಇವತ್ತು ಪ್ರತಿಯೊಬ್ಬರ ಪರವಾಗಿ ಇವತ್ತು ಸಮಾನತೆ ಭಾಳ ಬೇಕು ಅಂತೇಳಿ ಬೇರೆ ಬೇರೆ ದೇಶಗಳಿಗೆ ತೆರಳಿ ತಮ್ಮ ವಿದ್ಯಾಭ್ಯಾಸಗಳನ್ನು ಪಡೆದು ಅನೇಕ ಡಿಗ್ರಿ ಪದವಿಗಳನ್ನು ಪಡೆದು ಇವತ್ತು ನಮ್ಮ ದೇಶಕ್ಕೆ ಇವತ್ತಿನ ಈ ಸಿಸ್ಟಮ್ನ ಬೇರೆ ಬದಲಾಯಿಸಬೇಕಂತೇಳಿ ಎಲ್ಲರಿಗೂ ಸಮಾನತೆಯ ಅವಕಾಶ ಬದುಕೋದಕ್ಕೆ ಅವಕಾಶ ಬೇಕಂತೇಳಿ ಈ ದೇಶಕ್ಕೆ ಅತಿ ಸುಂದರವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಾರೆ. ಇವತ್ತು ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀವಿ, ರಾಜಕಾರಣಿಗಳಾಗ್ತಾ ಇದ್ದೀವಿ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದೀವಿ, ಎಲ್ಲರಿಗೂ ರಕ್ಷಣೆಯಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಯಾವನೋ ಒಬ್ಬ ನಾಲಾಯಕರು ಹೇಳ್ತಾ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಕ್ಕಂಥ ಸಂವಿಧಾನವನ್ನು ನಾವು ಅಧಿಕಾರಕ್ಕೆ ಬಂದಿರೋದೇ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಂತೇಳಿ ಹೇಳ್ತಾ ಇದ್ದಾರೆ. ಅವರು ನಾಲಾಯಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಕ್ಕಂಥ ಸಂವಿಧಾನ ಸೂರ್ಯ ಚಂದ್ರ ಎಲ್ಲಿವರೆಗೆ ಶಾಶ್ವತ ಆಗಿರುತ್ತೋ ಅಲ್ಲಿವರೆಗೆ ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ಶಾಶ್ವತ ಆಗಿರುತ್ತೆ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 133ನೇ ಜಯಂತ್ಯೋತ್ಸವವನ್ನು ಇಡೀ ಭಾರತ ದೇಶಕ್ಕೆ ಮತ್ತು ಕರ್ನಾಟಕ ಜನತೆಗೆ ಜಗತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶುಭಾಶಯಗಳನ್ನು ಹೇಳೋಕ್ಕೆ ನಾವು ಇಷ್ಟಪಡ್ತಿದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.